ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಹೇಳ್ದಂಗೆ ಭಾಳ ಇಂಟ್ರೆಸ್ಟಿಂಗ್, ಯಾಕಂದರೆ ಎಲ್ಲರ ಫೇವ್ರೇಟ್ ಮೆಲೋಡಿಯಸ್ ಕಿಂಗ್ ರಾಜೇಶ್ ಕೃಷ್ಣನ್ ಅವ್ರು ಬಂದಾರ ನಮ್ಮೂರಿಗೆ. ಸೊ ಅವ್ರ ಹಾಡನ್ನು ಎಂಜಾಯ್ ಮಾಡೋಂಬರ್ರಿ. ವರ್ಷದ ನಂತರ ಒಂದು ಐತಿಹಾಸಿಕ ಗ್ರಾಮದೇವಿ ಜಾತ್ರಾ ಮಹೋತ್ಸವ ಇವತ್ತಿನ 6ನೇ ದಿನದ ಈ ಪ್ರೋಚನ ಧಾರ್ಮಿಕ ಸಭೆಯ ಈ ಪವಿತ್ರ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಳ್ಳುವಂತ ನಮ್ಮ ಕಳ್ಕೊಳ್ಳೋ ಚಂದ್ರಿಗೆ ಅಪ್ಪ ಪೂಜೆ ಪ್ರಾಥಮಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ಚಂದ್ರಿಕೆಯ ಸದಸ್ಯರ ತಮ್ಮ ವೀರಭದ್ರ ಶಿವಗಿರಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಆ ದಿನಗಳ ಕಾಲ ಪ್ರತಿದಿನ ಪುರಾಣ ಪ್ರವಚನಗಳನ್ನು ಹೇಳುತ್ತಿರುವ ನಮ್ಮ ಗುರುಮಠದ ಪರಮಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತಹ ಮಾತು ದೇವರು ಯಾವುದೋ ಹತ್ತ ವಿಚಾರ ಇಲ್ಲ. 9ನೇ ದಿವಸ 12ಕ್ಕಾಗಿ ಈ ಜಾತ್ರೆ ಮುಕ್ತಾಯ ಆಗಿದೆ. ನನಗೆ ಎಲ್ಲರಿಗೂ ಫೋನ್ ಮಾಡ್ತಾರೆ, ಕೇಳ್ತಾ ಇದ್ದಾರೆ ಇನ್ನು 2 ದಿವಸ ಪೋಸ್ಟ್ಪೋನ್ ಆಗಿದೆ ಅಂತಂದ್ರೆ ಅಂತ ಹೇಳಿ ಅದು ಯಾವುದೇ ವಿಚಾರ ದಯವಿಟ್ಟು ಎಲ್ಲ ಗಮನ ಇಟ್ಟು ಹೇಳ್ಬಿಟ್ಟು 12ನೇ ತಾರೀಕಿಗೆ ದೇವಿ ಸೀಮೆ ಹೋಗ್ತಾರೆ. ಪ್ರಕೃತಿಂ ಶಾಸ್ತ್ರಪಾರಾರಃ ತಾಂ ಧರ್ಮಚಾರಿಂ ಶುಭೋ ಪ್ರಣಮಾಮಿ ಪರಾಂ ಶಿವಾಂ. ಜೈ ಮಂಗಲಂ ಜೈ ನಮಃ. 1 ಲಕ್ಷದ ಪ್ರಸಾದ ಕಟ್ಟಿದ್ದಂತ ಜೈ ಮಂಗಲಂ ಜೈ ನಮಃ. ಪಾರ್ವತಿ ಶಿವ ಹರ ಹರ ಮಹಾದೇವ. ಶ್ರೀ ಮಜ್ಜಗುರು ಪಂಚಾಚಾರ್ಯ ಮಹಾರಾಜ ಕಿ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಅದರ ಜೊತೆಗೆ ದೇಹ ಕೊಟ್ಟವರು ಯಾಕಂದ್ರ ತಾಯಿ ತಂದೆ, ಆ ತಾಯಿ ತಂದೆ ಸೇವೆಯನ್ನು ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು. ಯಾಕಂದ್ರ ತಾಯಿ ಮೊದಲೇ ದೇವರು, ತಂದೆ 2ನೇ ದೇವರು, ಆಮೇಲೆ ಗುರುಗಳು 3ನೇ ದೇವರು. ಅದಕ್ಕೆ ತಾಯಿ ತಂದೆ ಸೇವೆಯನ್ನು ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ಧರ್ಮ ಸಂಸ್ಥಾನದಿಂದ ನೀವು ನಡೆಯಿರಿ ಅನ್ನುವಂಥ ಮಾತನ್ನು ಹೇಳುವುದ್ರ ಜೊತೆಗೆ ಶ್ರೀಮಂತ ರಂಭಾಪುರ ಜಗತ್ತಿನವರು ಲಿಂಗೈಕ್ಯ ವೀರಗಂಗಾಧರ ಭಗವತ್ಪಾದರ ಅಪ್ಪಣೆಯನ್ನು ಕೊಡಿಸಿದ್ದಾರೆ. ಇವತ್ತೇನಾಗೈತೆ ಅಂದ್ರೆ ಗೀತಿ ಇಲ್ಲದೆ ಶಾಸನ. ನಮ್ಮ ಮಲ್ಲಿಕಾರ್ಜುನ ಸರ್ ಹೇಳ್ತಾ ಇದ್ರು ಮೊದಲು 8,000 ಸೇರ್ತಿತ್ತು ಸರ್, ಇವತ್ತು 3,000 ಜಾಸ್ತಿ ಆಗಿದ್ರಿಂದ ಅವರು ಅದೇ ಹೇಳ್ತಾ ಇದ್ರು. ಹವಾ ಭಾಳ ಜೋರ ಐತೆ ಸರ್ ನಮ್ಮೂರಾಗ. ಯಾಕಂದ್ರೆ 45 ವರ್ಷದ ನಂತರ ಜಾತ್ರೆ ಮಾಡ್ಲಿಕ್ಕೆ ಬರ್ತೀವಿ, ಹವಾ ಭಾರಿ ಐತೆ ಅಂತ ಅಂದ್ರೆ ಸರ್. ಹೌದು ಸರ್, ನಮಸ್ಕಾರ. ಹವಾ ಕಮ್ಮಿ ಐತಿ, ನಮಗೆ ಮೂಡೆ ಬರೋಂಗಿಲ್ಲ, ನಮ್ ನಾನೇ ಆಗಲ್ಲ. ಬೋಲೋ ಭಾರತ್ ಮಾತಾ ಕೀ. ಹುಡುಗಿ ಸ್ಟ್ರಾಂಗ್ ಅಂದ್ರೆ ಗೊತ್ತಾಯ್ತಿದೆ, ಮಸ್ತ್ ಸ್ಟ್ರಾಂಗ್ ಇದೆ. ಇಲ್ಲಿ ಹುಡುಗರು ವೀಕ್, ಸೌಂಡ್ ಏನ್ರಿಪ್ಪ. ಓಕೆ, ಈಗ ಮತ್ತೊಮ್ಮೆ ಬೋಲೋ ಭಾರತ್ ಮಾತಾ ಕೀ. ಹಿಂಗಿದ್ರು ನೋಡು, ಜಗ್ಗಿ ಆಡ್ಬೋದು ಡ್ಯಾನ್ಸು, ಜಗ್ಗಿ ಆಡ್ಬೋದು ಹಾಡು. ನೀವೆಲ್ಲರೂ ಕಾಯ್ತಾ ಇದ್ರಿ ರಾಜೇಶ್ ಕೃಷ್ಣನ್ ಸರ್ ಅವ್ರನ್ನ ಈ ಒಂದು ವೇದಿಕೆಯಲ್ಲಿ ಅವರ ಗೀತೆಗಳನ್ನ ಕೇಳಿ ನೀವೆಲ್ಲರೂ ಎಂಜಾಯ್ ಮಾಡಬೇಕು ಅಂತ ಹೇಳಿ. ಖಂಡಿತವಾದ ರಾಜೇಶ್ ಕೃಷ್ಣನ್ ಸರ್ ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ. ಅದಕ್ಕೂ ಮುನ್ನ ಇವತ್ತು ಗ್ರಾಮದೇವಿ ದ್ಯಾಮವ್ವ ಮತ್ತು ಶ್ರೀ ದುರ್ಗವರವರ 45 ವರ್ಷದ 1981 ಆಗಿತ್ತು ಅಂತ ಕೇಳ್ಪಟ್ಟೆ. 1981 ಅದಾದ ನಂತರ ಈಗ 26 ಜಾತ್ರಾ ಮಹೋತ್ಸವ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾದ ದೊಡ್ಡ ವಿಷಯ. ತಾಯಿ ಆಶೀರ್ವಾದ ನಿಮ್ಮೆಲ್ಲರಿಗೆ ಸಿಗಲಿ ಅಂತ ಹೇಳಿ ನಾನು ಹಾರೈಸಿ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ
ಈ ಕಾರ್ಯಕ್ರಮ ಇವತ್ತು ನಾವು ಮಾಡೋದು ಸ್ವಲ್ಪ ಡೌಟ್ ಇತ್ತು. ಕಾರಣ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇದಾದಂತಹ ಸಂದರ್ಭದಲ್ಲಿ ನಮ್ಮ ಮಾನವೀಯ ಕುಟುಂಬದವರು ಬರಲೇಬೇಕು ಮಾಡಲೇಬೇಕು ಅಂತ ಹೇಳಿ ಹಠ ಹಿಡಿದು ನಮಗೆ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಮತ್ತೊಮ್ಮೆ ಅವರಿಗೆ ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಒಂದು ಜೋರು ಚಪ್ಪಾಳೆ ಕೊಡಿಲ್ಲ. ಓಕೆ ಮೇಡಮ್, ನೀವು ಆಂಟಿ, ನೀವು ಗರ್ಲ್ಸ್ ಅಂತ ಕೈ ಎತ್ತಿಲ್ಲ. ಓಕೆ, ಇರಲಿ. ಎನಿವೇಸ್, ರೆಡಿ? 3, 2, 1. 3, 2, 1. 3, 2, 1. ನಿಮ್ಮ ಬಾಯಿಗೆ ಏನು ಬಂದಿದೆ? ಸೂಪರ್, ನೀವು ಬಿಡಿ, ನೀವು ಸೂಪರ್. ಓಕೆ, ರೆಡಿ? ಓಕೆ, ಅಂದ ತಕ್ಷಣ ಆಜಾ. ಸರ್, ಇನ್ನೊಂದು ವಿಷಯ ಶೇರ್ ಮಾಡ್ಬಿಡ್ತೀನಿ ಸರ್. ಇನ್ನೂ ಸ್ವಲ್ಪ ಜೋರಾಗಿ. ಮೂರಕ್ಕೆ ಮುಕ್ತಾಯ, ಇನ್ನೂ ಸ್ವಲ್ಪ ಜೋರಾಗಿ. ನನಗೆ ಈಗಲೂ ಕೂಡ ಒಂದು ಕನಸು ಥರ ಅನಿಸ್ತಾ ಇದೆ. ದೇವಿ ದರ್ಶನ ಮಾಡಿದ್ದು ಮೊಟ್ಟ ಮೊದಲನೇದಾಗಿ ಇಡೀ ಮಾಮನಿ ಕುಟುಂಬಕ್ಕೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಎಷ್ಟೋ ಒಂದು ವಿಷಯಗಳ ಸಮ್ಮಿಲನ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಒಂದು ಕಡೆ 45 ವರ್ಷಗಳ ನಂತರ ಈ ಗ್ರಾಮ ಜಾತ್ರೆ ಏನು ನಡೀತಾ ಇದೆ, ಈ ಸಂದರ್ಭದಲ್ಲಿ ನನಗೆ ನಿಮ್ಮ ಮುಂದೆ ಹಾಡುವಂಥ ಸೌಭಾಗ್ಯ ನನಗೆ ಒದಗಿಸ್ಕೊಟ್ಟಿದ್ದು ಮಾಮನಿ ಕುಟುಂಬ ವರ್ಗದವರು ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ನನ್ನ ತಂಡದ ಪರವಾಗಿ ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಒಂದು ಕಡೆ ಆದರೆ, ಸಹಸ್ರಾರು ಸಂಖ್ಯೆಯಲ್ಲಿ ನಿಮ್ಮ ಮುಂದೆ ನಿಂತು ಹಾಡುವಂಥ ಒಂದು ಸೌಭಾಗ್ಯ ಸವದತ್ತಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಅನಿಸುತ್ತೆ. ಇದು ಮೊಟ್ಟ ಮೊದಲನೇ ಬಾರಿಗೆ ನಾನು ಆ್ಯಕ್ಚುಲಿ ಬರ್ತಾ ಇದ್ದೀನಿ. ಎಷ್ಟು ವರ್ಷಗಳ ನಂತರ ಆ ಒಂದು ಸಂತೋಷ ಕೂಡ ನನಗಿದೆ. ಸೊ
ಈಗ ಅಣ್ಣ ತಮ್ಮ ಅಂತಾರೆ, ಅಕ್ಕ ತಂಗಿ ಅಂತ ಹೇಳ್ಬೇಕು. ಥ್ಯಾಂಕ್ ಯು. ಇಷ್ಟೇ ಒಂದು ಪರಮೇಶ್ವರ. ಇನ್ನು ಮುಂದೆ ವಿರಹ ಮಾಮೂಲಿ ನನ್ನ ನೆರಳಿಗೂ ದಾರಿ ಮರೆಯಲಿದೆ ಕುರುಡು ಕನ
ನೋಡಿದ್ರಲ್ಲ ರಾಜೇಶ್ ಕೃಷ್ಣನ್ ಅವ್ರ ಹಾಡುಗಳು ಎಷ್ಟು ಚಂದ, ಅದರ ಜೋಡಿ ನಮ್ಮ ಕುನಿತನು ಅಷ್ಟು ಚಂದ. ನಾವರ ಲಿಟ್ರಲಿ ಹೇಳ್ತಾರೆ ನಿಮಗೆ ಫುಲ್ಲೆಸ್ಟ್ ಎಂಜಾಯ್ ಮಾಡ್ಯಾವ ನೋಡ್ರಿ. ಅಷ್ಟು ಅವ್ರ ಹಾಡಿಗೆಲ್ಲ ಎಂಜಾಯ್ ಮಾಡ್ಕೊತ ಕ್ಲಾಪ್ಸ್ ಹಾಕೊತ ಡಾನ್ಸ್ ಮಾಡ್ಕೊತ ಎಲ್ಲಾರನ್ನೂ ಕರ್ಕೊಂಡು ಆ್ಯಂಡ್ ಎಸ್ಪೆಷಲಿ ಮಾಮನಿ ಅವ್ರ ಸೊಸಿ ಆತ, MLA ಅವ್ರ ತಮ್ಮಾರ ವೈಫ್ ಆತ, ಅವರು ನಮ್ಮ ಜೊತೆ ಜಾಯ್ನ್ ಆದ್ರು. ಆಮೇಲೆ ಮನೆಗೆ ಬಂದು ಅದೇ ಕಾರ್ಯಕ್ರಮದ ಬಗ್ಗೆ ಡಿಸ್ಕಸ್ ಮಾಡ್ಕೊತ ಕುಂತಿದ್ವಿ. ಭಾಳ ಮಸ್ತ್ ಕಾರ್ಯಕ್ರಮ ಆತ ನೋಡ್ರಿ. ಸೊ ನಿಮಗೂ ಅವ್ರ ಹಾಡುಗಳು ಆಮೇಲೆ ಈ ವಿಡಿಯೋ ಸೇರತ್ತೆ ಅನ್ಕೋತೀನಿ. ಸೇರಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಒಂದು ಜಾತ್ರೆ ಸೀರೀಸ ಬರೋದೈತಿ. ಥ್ಯಾಂಕ್ ಯು.